ಮಕ್ಕಳನ್ನು ಎತ್ತಿನ ಗಾಡಿ ಮುಖಾಂತರ ಬರಮಾಡಿಕೊಂಡು ಹೂಗಳನ್ನು ನೀಡಿ ಅದ್ದೂರಿಯಾಗಿ ಸ್ವಾಗತಿಸುವ ಮೂಲಕ ಪಾಂಡವಪುರ ತಾಲೂಕಿನ ಅರಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ 2025-26ನೇ ಸಾಲಿನ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಕೆನ್ನಾಳು ಗ್ರಾಮ ಪಂಚಾಯಿತಿ ಸದಸ್ಯ ಚಿದಂಬರ್ ಮತ್ತು ಮಡಿವಾಳ ಸಮಾಜದ ಅಧ್ಯಕ್ಷ ರಾಮಚಂದ್ರ, ಮಂಜುನಾಥ್, ಶಾಲೆಯ ಮುಖ್ಯ ಶಿಕ್ಷಕಿ ಮಹಾಲಕ್ಷ್ಮಿ, ಅಂಗನವಾಡಿ ಶಿಕ್ಷಕಿ ಲಕ್ಷ್ಮಿ, ಆಶಾ ಕಾರ್ಯಕರ್ತೆಯರು, ಅಡುಗೆ ಸಿಬ್ಬಂದಿ ವರ್ಗದವರು ಮತ್ತು ಪೋಷಕರು, ಮಕ್ಕಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೂತನ ಸಮವಸ್ತ್ರ ಮತ್ತು ಪುಸ್ತಕಗಳನ್ನು ನೀಡಲಾಯಿತು. ಸುಂಗಿರ್ಲಾ ನೀನೇ ಎಲ್ಲರೂ ಕಲ್ತಿದ್ದ ಅವ್ರ ಮಕ್ಕಳುಗಳು ಕಂಡು ಎತ್ತು ಮೇಕೆಲ್ಲ ಫೋಟೋ हाँ ಮಕ್ಕಳೆಲ್ಲ ಸೈಡಿಗೆ ಹಾಗೇರಿ ಎಲ್ಲ ಕಾಸಾಕ್ರಿ ಕೊಡು ತಗೊಬ್ರು ತಗೊಳ್ಳಿ ನೀವು ಲೈನಾಗಿ ನಿಂತ್ಕೊಬಿಡಿ. ಹಿಂಗೆ ಲೈನಿಗೆ ನಿಂತ್ಕೊಳ್ಳಿ. ತೆಗಿದ್ದೇನೆ ಫೋಟೋನೇ ಬನ್ನಿ. ಶಿಕ್ಷಣವನ್ನು 18ನೇ ವಯಸ್ಸಿನವರೆಗೆ ಉಚಿತ ಶಿಕ್ಷಣ ಕೊಡಬೇಕು ಅನ್ನೋದು ಒಂದು ನಮ್ಮ ಶೈಕ್ಷಣಿಕ ವಿಚಾರದಲ್ಲೇ ಇದೆ. ಆದರೂ ಸಹ ಸರ್ಕಾರಿ ಶಾಲೆಗಳನ್ನು ಬಳಸ್ಕೊಳ್ಳದೇ ಎಲ್ಲ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಅಂತಹ ಒಂದು ಯುಗದಲ್ಲೂ ಇನ್ನೂ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಓದ್ತೀನಿ ಅಂತ ಬಂದಿರೋ ಮಕ್ಕಳಿಗೆಲ್ಲ ನಾವು ಮುಂದಿನ ದಿನಗಳಲ್ಲಿ ಸಹಾಯವನ್ನು ಮಾಡ್ತಾ ನಮ್ಮ ಕೈಲಿ ಏನಾಗುತ್ತೆ ಆ ಒಂದು ಸಹಾಯವನ್ನು ಮಾಡ್ತಾ ಅವರ ಮುಂದಿನ ವಿದ್ಯಾಭ್ಯಾಸ ಉತ್ತಮವಾಗಿರಲಿ ಮತ್ತು ಮುಂದೆ ಅವರು ವಿದ್ಯಾವಂತರಾಗಿ ಮೇಲ್ಮಟ್ಟದವರೆಗೂ ಹೋಗಲಿ ಅಂತ ನಾನೊಂದು ಈ ಮೂಲಕ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಈ ವರ್ಷದ ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳನ್ನು ಮಾನ್ಯ ಶಿಕ್ಷಕರ ಸಮ್ಮುಖದಲ್ಲಿ ನಮ್ಮ ಗ್ರಾಮ ಪಂಚಾಯತಿ